ನಮಸ್ಕಾರ. ಸ್ವಾಗತ ಸಾಯಿ ಬೀಚ್ ಹೆವನ್ ರೆಸಾರ್ಟ್ಗೆ. ಮಂಗಳೂರಿನ ಒಂದು ಸುಂದರ ಮತ್ತು ಶಾಂತ ತೀರದ ತಾಣ. ಅರೇಬಿಯನ್ ಸಮುದ್ರದ ಕಣ್ಣಿಗೆ ಕಣ್ಮನೋಹರ ದೃಶ್ಯಗಳು, ಮೃದುವಾದ ಮರಳು ತಟಗಳು. ಮಂಗಳೂರು ನಗರ ಕೇಂದ್ರದಿಂದ ಕೇವಲ ಸ್ವಲ್ಪ ದೂರದಲ್ಲಿರುವ ಈ ಸ್ಥಳವು ವಿಶ್ರಾಂತಿ, ಮನರಂಜನೆ ಮತ್ತು ಮರೆಯಲಾಗದ ಕ್ಷಣಗಳನ್ನು ಅನುಭವಿಸಲು ಪರಿಪೂರ್ಣವಾಗಿದೆ. ಬನ್ನಿ, ಈ ಸುಂದರ ತೀರದ ಅನುಭವವನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. टाइगर का हुक्म। ನಾವು ಹೋಗ್ತಿದ್ದೀವಿ ಮಂಗಳೂರಿನ ಹೆವೆನ್ ಅಂತ ಬಿಟ್ಟು. ಇದು ಒಂದು ಅತ್ಯುತ್ತಮ ಸುಂದರವಾದ ವಾತಾವರಣ, ಬೀಚಿನ ಆಪೋಸಿಟೇ ಇರೋದು ಬೀಚ್ ವ್ಯೂ. ಇದು ಬೀಚ್ ವ್ಯೂ ನೋಡೋಕ್ಕೆ ಇಲ್ಲಿ ರೆಸಾರ್ಟಿಂದ ನಾವು ನೋಡಿದರೆ ಭಾಳ ಅತ್ಯುತ್ತಮವಾಗಿ ಸುಂದರವಾದ ವಾತಾವರಣ. ಹಾಗೆ ಈ ವಿಶೇಷವೇನೆಂದರೆ ಎಲ್ಲ ಎ ಸಿ ಮತ್ತು ಕ್ಲೀನ್ನೆಸ್ಸು. ಆಮೇಲೆ ನಮಗೆ ಒಳ್ಳೆ ಬಜೆಟಲ್ಲಿ ಸಿಗುತ್ತೆ. ಈಗ ನಾವು ಬಂದಿರುವಂಥ 35 ಜನ ಇದರಲ್ಲಿ ಈ ಸಾಯಿ ರೆಸಾರ್ಟಿಗೆ ನಾವು ಕೊಟ್ಟಿರುವಂಥ ಅಮೌಂಟು 20,000 ರೂಪಾಯಿ ಓನ್ಲಿ. ಆಗಿರ್ಬೋದು ಭಾಳ ನಮಗೆ ಸಪೋರ್ಟ್ ಮಾಡ್ತಾರೆ. ಮತ್ತು ನಿಮ್ಗೆ ಏನು ಬೇಕಾದರೂ, ನಿಮಗೆ ವಾಟರ್ ಆಗಲಿ, ಊಟ ತಿಂಡಿ ಆಗಲಿ, ಯಾವುದೇ ರೀತಿಯಾದ ವ್ಯವಸ್ಥೆ ಆಗಲಿ ಅವರು ಇಲ್ಲೇ ಮಾಡಿಕೊಡ್ತಾರೆ. ಅಂದರೆ ನಾವು ರೆಕಮೆಂಡ್ ಮಾಡೋದೇನೆಂದರೆ, ಮಂಗಳೂರಲ್ಲಿ ಬಂದರೆ ಈ ಸಾಯಿ ಬೀಚ್ ಹೆವೆನ್ ಅಂತ ಬಿಟ್ಟು ಅತ್ಯುತ್ತಮವಾದ ಒಂದು ಸುಂದರವಾದ ಏನಂತಂದರೆ, ನಾವು ಇಲ್ಲಿ ಏನಾದರೂ ಸ್ಟೇ ಆಗಬೇಕಂದ್ರೆ 30ರಿಂದ 35 ಜನ ಬಂದರೆ ಒಳ್ಳೆ ವರ್ಕೌಟು. ಯಾಕಂದರೆ ಇಲ್ಲಿ ಫುಲ್ ಪ್ರಾಪರ್ಟಿನೇ ನಾವು ತಗೋಬೇಕಾಗ್ತದೆ. ಸಿಂಗಲ್ ರೂಮ್ ಆಗಲಿ ಇದು ಕೊಡೋದಿಲ್ಲ. ಇಲ್ಲಿ ಫುಲ್ ಪ್ರಾಪರ್ಟಿನೇ ಇರಬೇಕು. ಒಂದು 30-35 ಮೆಂಬರ್ಸ್ ಬಂದ್ರೂ ನಾವು ಅಡ್ಜಸ್ಟ್ ಮಾಡ್ಕೊಂಡು ಇರ್ಬೋದು. ಇಲ್ಲಿ ಒಂದು ಬಜೆಟ್ ಹೋಟೆಲ್ ಹೆಚ್ಚು ಕಡಿಮೆ ಒಂದು 20,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಬಟ್ 25,000 ರೂಪಾಯಿ ನಾವು ಮಾಡಿದ್ದೀವಿ. ಅಂದರೆ ಇಲ್ಲಿ ಎ ಸಿ ರೂಮ್ಸ್ ಎಲ್ಲ, ಆಮೇಲೆ ವೈಫೈ ಕನೆಕ್ಷನ್ ಆಗಲಿ, ಟಿ ವಿ ಆಗಲಿ, ಫ್ಯಾನ್ಸ್ಗಳು 24x7 ಎ ಸಿ. ಆಮೇಲೆ ನಿಮಗೆ ಬೇಕಾದಂಥ ಊಟದ ವ್ಯವಸ್ಥೆನೂ ಸಹ ಇವರು ಮಾಡಿಕೊಡ್ತಾರೆ. ಇವರು ಇಲ್ಲಿ ಮಾಡಿದಂಥ ವರ್ಕರು ನೋಡಿ ಸಾಯಿ ಬೀಚ್ ಅಂತ ಹೇಳ್ಬಿಟ್ಟು ನಾವೇನೇ ಹೇಳಿದ್ರು ಸಡನ್ನಾಗಿ ಅವರು ಆನ್ಸರ್ ಹೇಳಿದರೆ ಅವರು ಮಾಡಿಕೊಡ್ತಾರೆ. ಅದನ್ನು ಅವರು ಬಜೆಟ್ ರೇಟಲ್ಲೇ ಮಾಡಿಕೊಡ್ತಾರೆ. ಅವರು ಫಿಶ್ ಊಟ ಆಗ್ಬೋದು, ವೆಜ್ ಆಗ್ಬೋದು, ನಾನ್ ವೆಜ್ ಆಗ್ಬೋದು, ಆಮೇಲೆ ಕೂಲ್ ಡ್ರಿಂಕ್ಸ್ ಆಗ್ಬೋದು. ನೀವೇನೇ ಹೇಳಿದ್ರು 24x7 ಸರ್ವಿಸ್ ಸಿಗುತ್ತೆ. ಯಾವುದೇ ರೀತಿ ಅವರು ತೊಂದರೆಯನ್ನು ಕೊಡೋದಿಲ್ಲ. ಆರಾಮಾಗಿ ಎಂಜಾಯ್ ಮಾಡಿ ಹೋಗ್ಬೋದು. ನಾವು ಎಲ್ಲ ಬೆಳಿಗ್ಗೆ ತಿಂಡಿ ಎಲ್ಲ ಇಡ್ಲಿ, ದೋಸೆ ಇವೆಲ್ಲ ಆರ್ಡ್ರ್ ಕೊಟ್ಟಿದ್ವಿ. ನಮಗೆ ಇಲ್ಲೇ ಸಪ್ಲೈ ಮಾಡಿದರು. ಆಮೇಲೆ ಫಿಶ್ ಊಟ, ವೆಜ್, ಚಿಕನ್ನು, ಆಮೇಲೆ ನಾವು ಬಾರ್ಬಿಕ್ಯೂನು ಮಾಡೋಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ವಿ. ಅದನ್ನು ನಾವು ಸಹ ರಾತ್ರಿ ಎಲ್ಲ ಎಂಜಾಯ್ ಮಾಡಿದ್ವಿ. ಆಮೇಲೆ ನೈಟು ವ್ಯೂ. ನಮಸ್ಕಾರ, ನಾವು ಇಲ್ಲಿ ಬಂದಿದ್ದೀವಿ ಮಂಗಳೂರಿಗೆ. ಇಲ್ಲಿ ನೋಡಿ ನಮ್ಮ ಪಣಂಬೂರು ಬೀಚು. ನಮ್ಮ ಜೀಶಾನ್ ಅವರು ಬನ್ನಿ ವ್ಯೂ ತೋರಿಸ್ತೀವಿ. ಕ್ಯಾಮರಾಸ್ ವ್ಯೂ ನೋಡಿ, ಎಷ್ಟು ಬ್ಯೂಟಿಫುಲ್ ವ್ಯೂ ಇತ್ತು. ಈಗ ಬನ್ನಿ ನಮ್ಮ ಜೊತೆ ಟೂರಿಗೆ ಬಂದಿರೋ ಹಂಸಾಥ್ ಮೆಂಬರ್ಸ್ ನ ಕೇಳ್ಬಿಟ್ಟು ಅವ್ರ ವ್ಯೂ ಅನ್ನ ಏನಂತ ತಗೊಂಡೋಣ ಬನ್ನಿ. ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಅವ್ರಿಗೆ ಬಂದು ಕೇಳೋಣ. ಹಾಯ್ ಗೈಸ್. ಹಾಯ್. ಹೆಂಗ ಅನ್ಸ್ತಾ ಇದೆ ನಿಮ್ಗೆ? ಚೆನ್ನಾಗಿ ಅನ್ಸಿದೆ. ಏನು ರಜದಲ್ಲಿ ಬಂದಿರೋದ ಇಲ್ಲಿ ನೀವು? ಯಾರ ಜೊತೆ ಬಂದಿದ್ದೀರಾ?
ಅಪ್ಪ ಮಾಡಿದ್ರು. ಹೌದಾ, ಓಕೆ. ಹಾಯ್ ಫ್ರೆಂಡ್ಸ್, ಬಂದಿದ್ದೀನಿ. ಹೆಸರೇ ನಿಮ್ದು? ಹೆಂಗ ಅನ್ಸ್ತಾ ಇದೆ ಪಾರ್ಕು? ಚೆನ್ನಾಗಿ ಅನಿಸ್ತಾ ಇದೆ. ಓಕೆ, ಹಾಲಿಡೇಸಾ? ಎಸ್, ಎಷ್ಟು ದಿನ ಬಂದಿದ್ದೀರಾ? ನಾವು 2 ದಿನ ಎಲ್ಲಿಂದ ನಿಮ್ದು? ಚಿತ್ರದುರ್ಗ. ಎಂಜಾಯ್. ಇಲ್ಲಿನ ಒಂದು ಬ್ಯೂಟಿ ಏನಂದ್ರೆ ಈ ಸುಂದರವಾದಂತ ಬ್ಯೂಟಿಫುಲ್ ಆಗಿರೋ ಬೀಚ್ ಕಡೆಯಿಂದ ಬಂದು ಕುಕ್ ಮಾಡ್ಕೊಂಡು ತಿನ್ನೋದೇ ಒಂದು ಅದ್ಭುತವಾದ ಮಜಾ ಇರುತ್ತೆ. The main chef. कुकड़ू कू दे किचन से आवाज चिकन, कुकड़ू कू तेरी भूख का इलाज चिकन, कुकड़ू कू यही कर. ಅವಾಗಲೇ ನೋಡಿದಂಗೆ ನಾವು ಸಾಯಿ ಹೆವೆನ್ ಬೀಚ್ನ ವಾತಾವರಣ ತೋರಿಸಿದ್ದೀವಿ. ಇವಾಗ ನಾವು ಹೊರಟಿದ್ದೀವಿ ಬೀಚಿಂದ ಸೀದಾ ಬಿಳಿಕೊಳ ಅಂತ ಒಂದು ಪ್ಲೇಸ್ ಇದೆ. ಭಾಳ ಸುಂದರವಾದ ಪ್ಲೇಸ್. ಪ್ಲೇಸ್ ಅಂದರೆ ಮಂಗಳೂರು ಎಲ್ಲರೂ ಲೈಕ್ ಮಾಡೋಂತಹ ಬೀಚಿನ ವಾತಾವರಣ. ಅಂದ ಹಾಗೆ ನಮ್ಮ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಪಡಂಬೂರು ಸಾಯಿ ಬೀಚ್ನಿಂದ ಇಲ್ಲಿಂದ 10 ಕಿಲೋಮೀಟರ್ ದೂರದಲ್ಲಿರುವಂತಹ ಬಿಳಿಕೊಳ ಈ ಒಂದು ಸುಂದರವಾದ ಪ್ಲೇಸು. ಇಲ್ಲಿ ಮತ್ತು ಸೈನ್ಸ್ ಮ್ಯೂಸಿಯಂ ಇದೆ, ಮಕ್ಕಳಿಗೆಲ್ಲ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಅದೇ ರೀತಿ ಬೋಟಿಂಗ್ ಇದೆ, ಆಮೇಲೆ 3D ಪ್ರಿಂಟ್ ಇದೆ. ಒಳ್ಳೆ ನೋಡೋಕ್ಕೆ ಎಂಜಾಯ್ ಮಾಡ್ಬೋದು, ಒಳ್ಳೆ ಎಂಜಾಯ್ ಮಾಡೋಂಥ ಪ್ಲೇಸ್. ಓಕೆ, ಲೆಟ್ಸ್ ಗೋ ಟು ಬಿಳಿಕೊಳ ಆ್ಯಂಡ್ ಎಂಜಾಯ್. ಶಿವರಾಮ್ ಕಾರಂತ್ ಜೈವಿಕ ಉದ್ಯಾನವನಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡಿ ಬಹಳ ಒಳ್ಳೆ ಎಂಟ್ರೆನ್ಸ್ ಇದೆ. ಬನ್ನಿ ಒಳಗಡೆ ಹೋಗಿ ಏನಿದೆ ಅಂತ ನೋಡೋಣ. ಸ್ವಾಮಿ ವಿವೇಕಾನಂದ ಪ್ಲಾನೆಟೇರಿಯಂ ಒಳಗಿನ ನೋಟ. 3 ಕಣ್ಣಿನ ಕಣ್ಣೂರುಗಳನ್ನು ಒದಗಿಸಲಾಗುತ್ತದೆ. अपना हर दिन ऐसे जियो जैसे कि आखिरी हो.